ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಏನು? ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳೇನು, ಅದಕ್ಕೆ ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಪಶ್ಚಾನೇ ಏಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ. ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ನಾವೆಲ್ಲ ಸಾಮಾನ್ಯವಾಗಿ ಶುಕ್ರವಾರ ದಿವಸ ಮಾಡ್ತೀವಿ. ಮನೆಯಲ್ಲಷ್ಟೇ ಇಲ್ಲ, ವ್ಯಾಪಾರ ಸ್ಥಳಗಳಲ್ಲಿ, ಯಾವುದೇ ವ್ಯವಹಾರ ಚಟುವಟಿಕೆ ನಡೀತಾ ಇರುವ ಸ್ಥಳಗಳಲ್ಲೆಲ್ಲ ಮಹಾಲಕ್ಷ್ಮಿ ಫೋಟೋಗೆ ಒಂದು ಪೂಜೆಯನ್ನು ನೆರವೇರಿಸಿ, ಮಹಾಲಕ್ಷ್ಮಿ ನಮ್ಮ ವ್ಯಾಪಾರ ಕೌಶಲ್ಯವನ್ನು ವೃದ್ಧಿ ಮಾಡು. ಮಹಾಲಕ್ಷ್ಮಿಯೇ ಅದಕ್ಕೆ ಅಧಿದೇವತೆ. ಭೃಗು ಮಹರ್ಷಿ, ಯಾಕೆಂದರೆ ಭೃಗು ಸಂತಾನದವರೆಲ್ಲ, ಭೃಗುವಿನ ವಂಶಜರೆಲ್ಲ ವ್ಯಾಪಾರ ಚತುರರೇ. ನಮ್ಮಲ್ಲಿ ಈ ಹೊತ್ತಿಗೂ ವ್ಯಾಪಾರ ಕೌಶಲ್ಯ ಉಳ್ಕೊಂಡಿದೆ ಅಂದರೆ ಅವರ ಬುದ್ಧಿಮತ್ತೆಯಿಂದ. ಹೀಗಾಗಿ ಆ ಭೃಗು ಸಂಪನ್ನೆ, ಭೃಗುವಂಶ ಜಾತಿಯಾಗಿರ್ತಕ್ಕಂಥವಳೇ ಭಾರ್ಗವಿ ಅಲ್ವಾ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆಯಿಂದ ಅಂಥ ಕೌಶಲ್ಯ ಬೆಳೆಯುತ್ತೆ ಅಂತ ನಮ್ಮಲ್ಲಿ ನಂಬಿಕೆ. ಮಹಾಲಕ್ಷ್ಮಿ ಕೇವಲ ಸಂಪತ್ತನ್ನು ವಿಸ್ತರಿಸ್ತಕ್ಕಂಥವಳು ಅಷ್ಟೇ ಅಲ್ಲ, ಸಿದ್ಧಿ ಬುದ್ಧಿ ಪ್ರದೇ ದೇವಿ ಅಂತಲೇ ಆಕೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಿದ್ಧಿ ಬುದ್ಧಿ ಎರಡನ್ನೂ ಕೊಡಮ್ಮ ಅಂತ. ಅಷ್ಟಲ್ಲದೆ ಸರ್ವಜ್ಞೆ ಸರ್ವವರದೇ ಸರ್ವದುಷ್ಟ ಭಯಂಕರಿ ಅಂತ ಹೇಳಿದ್ವ ನಾವು. ಸರ್ವಜ್ಞೆ ಸರ್ವವರದೇ ಸರ್ವದುಷ್ಟ ಭಯಂಕರಿ. ಎಲ್ಲ ದುಃಖಗಳನ್ನು ನಿವಾರಿಸುವಂಥ, ಎಲ್ಲ ಬಗೆಯ ತೊಂದರೆಗಳನ್ನು ಬಿಡಿಸಿ ನನಗೆ ಅರಿವನ್ನು ಕೊಡುವಂಥ ಮಹಾಲಕ್ಷ್ಮಿ ಆ ಶಕ್ತಿಯೂ ಇದೆ. ಅರಿವಿಲ್ಲದೆ ಇದ್ದರೆ ವ್ಯಾಪಾರ ಮಾಡೋಕ್ಕಾಗತ್ತಾ? ತುಂಬ ಜಾಣರೇ ವ್ಯಾಪಾರ ಮಾಡೋದಲ್ವ. ಹೀಗಾಗಿ ಅಂತಹ ಜಾಣ್ಮೆಯನ್ನು, ವ್ಯಾಪಾರ ಕೌಶಲ್ಯವನ್ನು ನನಗೆ ಕೊಡುವಂಥ ಮಹಾಲಕ್ಷ್ಮಿ ವಸ್ತುತಃ ಲೌಕಿಕ ವ್ಯವಹಾರಗಳಲ್ಲೆಲ್ಲ ಆಕೆಯ ಶಕ್ತಿ ತುಂಬಿಕೊಂಡಿದೆ. ಹೀಗಾಗಿ ನಾವು ಸಮಾಜದಲ್ಲಿ ಗೆಲ್ಲಬೇಕು ಅಂದರೆ ಮಹಾಲಕ್ಷ್ಮಿ ಕೃಪೆ ಇರಬೇಕು. ಅಂತರಂಗದಲ್ಲಿ ನಾವು ಗೆಲ್ಲಬೇಕು ಅಂತಂದರೆ ಗೌರಿಯ ಕೃಪೆ ಇರಬೇಕು. ಗುಣದಲ್ಲಿ ನಾವು ಕೀರ್ತಿಶಾಲಿಗಳಾಗಬೇಕು, ಗುಣದಲ್ಲಿ ನಾವು ಜಯಶಾಲಿಗಳಾಗಬೇಕು ಅಂದರೆ ಸರಸ್ವತಿ ಕೃಪೆ ಇರಬೇಕು. ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆಯ ಶಕ್ತಿಯನ್ನು ಅಡಕ ಮಾಡಿ ಆ ದೇವರ ಪೂಜೆ, ಪ್ರಾರ್ಥನೆ ಇವುಗಳನ್ನು ಮಾಡಬೇಕು ಅಂತ ಒಂದು ನಿಯಮ ರೂಪಿಸಿದ್ದಾರೆ. ಎಲ್ಲವೂ ಒಂದೇ ಆಗಲಿಕ್ಕೂ ಶಕ್ತಿ ಇದೆ. ಸರಸ್ವತಿಗೆ ಲಕ್ಷ್ಮಿ ಆಗಲಿಕ್ಕಿಲ್ವ? ಲಕ್ಷ್ಮಿಗೆ ಗೌರಿ ಆಗೋ ಶಕ್ತಿ ಇಲ್ವ? ಸಾಧ್ಯತೆ ಇದೆ. ನಮ್ಮ ಒಂದು ಪುಟ್ಟ ಅರಿವಿಗೆ ಒಂದು ಮೂರ್ತಿ ಸ್ವರೂಪವನ್ನು ಮಾಡಿ, ಒಂದು ಆಕಾರವನ್ನು ಮಾಡಿ, ಹೀಗೆ ಇಂಥ ಶಕ್ತಿ, ಇಂಥ ಆರಾಧನೆಯಿಂದ ಇಂಥ ಒಂದು ಫಲ ಬರುತ್ತೆ ಅಂತ ನಮ್ಮ ಅಲ್ಪಬುದ್ಧಿಗೆ ಹೇಳಿರ್ತಕ್ಕಂಥದ್ದು ಋಷಿಗಳ ದೊಡ್ಡ ಗುಣ. ನಾವು ಚಿಕ್ಕ ಮಕ್ಕಳಿಗೆ, ಹೆತ್ತ ತಾಯಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾಳೆ, ಯಾವ ರೀತಿ ಅರಿವನ್ನು ತುಂಬುತ್ತಾಳೆ ಅಂದರೆ ತನಗೆಲ್ಲ ಗೊತ್ತಿರುತ್ತೆ. ಆದರೆ ಮಗುವಿಗೆ ಹೇಳುವಾಗ ಯಾವುದೋ ಒಂದು ಸರಳವಾದ ಎಕ್ಸಾಂಪಲನ್ನು ಕೊಟ್ಟು, ಉದಾಹರಣೆ ಕೊಟ್ಟು ಹೇಳಲ್ವ. ಆ ರೀತಿಯಲ್ಲಿ ನಮಗೆ ಋಷಿಗಳು, ನೋಡಪ್ಪ, ಲಕ್ಷ್ಮಿ ಅಂದರೆ ಹೀಗೆ ಸಂಪತ್ತಿನ ಅಧಿದೇವತೆ, ಸರಸ್ವತಿ ಅಂದರೆ ಬುದ್ಧಿಯ ಅಧಿದೇವತೆ, ಹೀಗೆ ಬುದ್ಧಿ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಪ್ರತಿ ವಾರ ಹೀಗೀಗೆ ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಶಾರದಮ್ಮನವ್ರ ಪ್ರಾರ್ಥನೆಯನ್ನು ಮಾಡಬಹುದು. ಅದರಿಂದ ಒಂದೊಂದರಿಂದ ಒಂದೊಂದು ಫಲ ಅಂತ ಹೀಗಿದೆ. ವಸ್ತುತಃ ನಾವು ನಮ್ಮ ಬುದ್ಧಿಯನ್ನು ಬೆಳವಣಿಗೆ ಮಾಡ್ತಾ 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 ಭೇದವೇ ಮರೆತು ಹೋಗುತ್ತೆ ಕೊನೆಗೆ. ಲಕ್ಷ್ಮಿ ಯಾರು, ಸರಸ್ವತಿ ಯಾರು, ಇದರಲ್ಲೆಲ್ಲ ಯಾಕೆ ಹೀಗೆ ಭೇದ ಕಾಣ್ತಾ ಇದ್ದೀವಿ ಅಂತಕ್ಕಂಥ ಪ್ರೌಢಿಮೆಯೂ ಬರುತ್ತೆ. ಆ ಪ್ರೌಢಿಮೆಯ ಜೊತೆಗೆ ಬರೀ ಇವುಗಳಲ್ಲಿ ಪ್ರೌಢಿಮೆ ಬಂದರೆ ಸಾಲದು, ನಮ್ಮ ಗುಣಗಳಲ್ಲೂ ಪ್ರೌಢಿಮೆ ಬರಬೇಕು. ನಾನೊಬ್ಬ ಬದುಕಿದ್ರೆ ಸಾಲದು, ಸಮಾಜವೂ ಬದುಕಬೇಕು ಅಂತಕ್ಕಂಥ ಪ್ರೌಢತೆ, ಅದು ನಿಜವಾಗಿ ಔನ್ನತ್ಯ. ಇದು ವಸ್ತುತಃ ಮಹಾಲಕ್ಷ್ಮಿಯೋ ಸರಸ್ವತಿಯೋ ನಮಗೆ ಕರುಣಿಸಬೇಕಾಗಿರ್ತಕ್ಕಂಥದ್ದು. ವ್ಯಾಪಾರದಿಂದ ಹೇಗೆ ನನಗೆ ಲಾಭವಿದೆಯೋ ಸಮಾಜಕ್ಕೂ ಹಾಗೆ ಲಾಭ ಇರಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಪ್ರಾರ್ಥನೆಗಳು ದಿನದಿನಕ್ಕೂ ಬೆಳವಣಿಗೆ ಆಗಬೇಕು. ನಮ್ಮ ವಯಸ್ಸು ಮಾತ್ರ ಹೋಗ್ತಾ ಇದೆ, ಆದರೆ ನಮ್ಮ ಆಲೋಚನಾ ಶಕ್ತಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ನಾವು ಎಷ್ಟು ಇನ್ನೂ ಕುಬ್ಜರಾಗೇ ಇದ್ದೀವಲ್ಲ, ಪುಟ್ಟದಾಗೇ ಇದ್ದೀವಿ. ಇನ್ನೂ ಪ್ರಾಥಮಿಕ SSLCಯೂ ಇಲ್ಲ.
ಅದಾದರೂ ಪ್ರೌಢ ಅಂತಾರೆ, ಇನ್ನೂ ಪ್ರಾಥಮಿಕ ಶಾಲೆಯಲ್ಲೇ ಇದ್ದರೆ ಹೇಗೆ? ವಯಸ್ಸು 60 ಆಗಿದೆ, ಇನ್ನೂ ನಾನು ಆದರೆ ಬುದ್ಧಿಯಲ್ಲಿ ಮಾತ್ರ ಪ್ರೈಮರಿ ಸ್ಕೂಲು ಅಂದರೆ ಇದು ನಮಗೆ ಅವಹೇಳನ ಅಲ್ವಾ, ನಮಗೇ ಒಂಥರ ಒಂದು ರೀತಿಯಲ್ಲಿ ಅಪಮಾನ. ಹೀಗಾಗಿ ಸರಸ್ವತಿ ಮುಂದೆಯೋ ಶಾರದೆ ಮುಂದೆಯೋ ಅಥವಾ ನಮ್ಮ ಮಹಾಲಕ್ಷ್ಮಿ ಮುಂದೆಯೋ ಕರಜೋಡಿಸುವಾಗ ಈ ಪ್ರೌಢಿಮೆ ನನಗೆ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಶುಕ್ರವಾರ ಅಂದಾಗ ಸಾಮಾನ್ಯವಾಗಿ ನಾವು ತಾಯಿಯನ್ನೇ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಕೂಡ ಮಹಾಲಕ್ಷ್ಮಿಯನ್ನು, ಸರಸ್ವತಿಯನ್ನು, ಗೌರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಾವು ವ್ಯಾಪಾರದಲ್ಲಿ ಏಳಿಗೆ ಕಾಣ್ಬೋದು. ಜೊತೆಗೆ ನಮ್ಮ ಬುದ್ಧಿ ಪ್ರೌಢಿಮೆಗೂ ಕೂಡ ಆ ತಾಯಿಯ ಮೊರೆ ಹೋಗಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬಿಡದಿಯಿಂದ ಜಯರಾಮ್ ಅವರು ಕಳಿಸಿದ್ದಾರೆ. ಜಯರಾಮ್ ಅವರ ಜನ್ಮ ದಿನಾಂಕ 15/8/1979. ಹುಟ್ಟಿದ ಸಮಯ ಮಧ್ಯಾಹ್ನ 2:30. ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ, ಅದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಯರಾಮ್ ಅವರ ಪ್ರಶ್ನೆ, ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ನಿಮ್ಮ ಜಾತಕ ಅಂತಲ್ಲ, ನನ್ನ ಜಾತಕದಲ್ಲೂ ದೋಷಗಳಿದ್ದಾವೆ, ಪ್ರತಿಯೊಬ್ಬರ ಜಾತಕದಲ್ಲೂ ದೋಷಗಳಿರುತ್ತೆ. ಹೀಗಾಗಿ ದೋಷಗಳಿಗೆ ನಾವು ಹೆದರೋದು ಬೇಡ, ಸರಿಪಡಿಸಿಕೊಳ್ಳುವ ಮಾರ್ಗವನ್ನು ತಿಳಿಯೋಣ. ಆದರೂ ನೀವು ಕಳಿಸಿದ್ದೀರಿ, ಈಗ ಕಾಲ ಯಾವುದು ನಡೀತಾ ಇದೆ, ಅದಕ್ಕೆ ಯಾವ ಆರಾಧನೆ ಇತ್ಯಾದಿ ಗಮನಿಸೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ರವಿ ಭಾಗ್ಯಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಗುರುವಿನ ಜೊತೆಗಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ದೋಷ ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಕಾಲ ವಶದಿಂದ ನಿಮಗೆ ಈಗ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲೇ ಇದ್ದಾನೆ. ಭಾಗ್ಯಸ್ಥಾನದಲ್ಲಿ ರವಿಯುಕ್ತನಾಗಿದ್ದರೆ ಮೌಢ್ಯತೆ ಏರ್ಪಾಡಾಗುವ ಸಾಧ್ಯತೆ ಇದೆ, ಮೌಢ್ಯನಾಗಿದ್ದಾನೆ. ನೋಡಿ, ದೋಷ ಇದೆಯಾ ಅಂತಂದರೆ ಇದು ದೋಷವೇ ಆಗುತ್ತೆ. ಶುಕ್ರ ಮೌಢ್ಯನಾಗಿದ್ದಾಗ ಅವನು ಸಪ್ತಮಾಧಿಪತಿ, ವ್ಯಯಾಧಿಪತಿ. ಈ ಕಾರಣದಿಂದಾಗಿ ಸ್ವಲ್ಪ ನಷ್ಟ, ಆಪ್ತರ ಜೊತೆಗೆ ಸ್ವಲ್ಪ ಅಸಮಾಧಾನ, ಬೇಸರಗಳು, ದಾಂಪತ್ಯದಲ್ಲಿ ಮನಸ್ತಾಪಗಳು, ಈ ರೀತಿಯ ಒಂದು ಸಾಧ್ಯತೆಯನ್ನು ಅದು ಬರ್ತಕ್ಕಂಥ ಕಾಲ. ಹೀಗಾಗಿ ಇಷ್ಟೊತ್ತು ಶುಕ್ರನಿಗೆ ಅಧಿದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ ಆಗಿದ್ದಾಳೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಂಸಾರ ಕಲಹ, ವ್ಯಾಪಾರ ಕಲಹ, ಜೀವನದಲ್ಲಿರ್ತಕ್ಕಂಥ ಯಾವುದೇ ಲೌಕಿಕ ಕಲಹಗಳೆಲ್ಲ ಮಾಯವಾಗುತ್ತೆ. ಹೀಗಾಗಿ ತಪ್ಪದೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು, ಮಹಾಲಕ್ಷ್ಮಿಯ ಅಷ್ಟಕಗಳನ್ನು, ಮಹಾಲಕ್ಷ್ಮಿ ಸ್ತುತಿ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಆಕೆಗೆ ತುಂಬ ಪ್ರಿಯವಾದದ್ದು ಮೊಸರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಂತ. ಹೀಗಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಆ ಪ್ರಸಾದ ತೆಗೆದುಕೊಳ್ಳಿ. ಮಹಾಲಕ್ಷ್ಮಿಯ ಕೃಪೆ, ಭಗವತಿಯ ಪ್ರಸಾದವನ್ನು ನಾವು ತಗೊಂಡ್ವಿ ಅಂದರೆ ಭಗವತಿ ನಮ್ಮಲ್ಲಿ ಬಂದು ನೆಲೆಸಿದಳು ಅಂತ. ಆಮೇಲೆ ನಮ್ಮ ಬುದ್ಧಿ ತಾನಾಗೇ ಬದಲಾಗುತ್ತೆ. ಹೀಗಾಗಿ ಇದನ್ನು ನಿರಂತರವಾಗಿ ಶ್ರದ್ಧೆಯಿಂದ ನೀವು ಮಾಡ್ತಾ ಇದ್ದರೆ ಪ್ರತಿ ಶುಕ್ರವಾರ ತಪಸ್ಸು ಒಂದು ದಿನಕ್ಕೆ ಸಿದ್ಧಿಸಲ್ಲ, ಮಹನೀಯರಿಗೆ ಸಿದ್ಧಿಸುತ್ತೆ. ನಮ್ಮಂಥವರಿಗೆ ತುಂಬ ಕಾಲ ನಾವು ತಪಸ್ಸನ್ನು ಮಾಡಬೇಕಾಗುತ್ತೆ. ರಾಮಕೃಷ್ಣರದ್ದು ನನಗೆ ನೆನಪಾಗುತ್ತೆ. ಆ ಮಹಾಕಾಳಿಯ ಬಳಿ ಹೋಗಿ ಇನ್ನಿಲ್ಲದ ಹಾಗೆ ಪರಿತಪಿಸ್ತಾರೆ ಅವರು. ಎಷ್ಟು ಕಾಲ ಹೀಗೆ ಪ್ರಾರ್ಥನೆ, ಪೂಜೆ, ಸೇವೆ ಮಾಡ್ತಾ ಇದ್ದರೂ ಆಕೆ ಪ್ರತ್ಯಕ್ಷವಾಗ್ತಾ ಇಲ್ಲ. ಏನು ಮಾಡೋದು? ಮುಗ್ಧ ಮನಸ್ಥಿತಿ ಅವರು. ನಮ್ಮ ಹಾಗೆ ತರ್ಕಬುದ್ಧಿ ಅಲ್ಲ ಅವರದ್ದು. ಗಂಗಾ ನದಿಯ ಸಮೀಪಕ್ಕೆ ಹೋಗಿ ಕಣ್ಣೀರು ಹಾಕ್ತಾರೆ ರಾತ್ರಿ ವೇಳೆಯಲ್ಲಿ. ಅವರಿಗೆ ರಾತ್ರಿ ಹಗಲು ಎಲ್ಲ ಏಕ. ಕಾಳಿ ಆರಾಧನೆ ಧ್ಯಾನ ಅಂದರೆ ಹಾಗೆ ಎಲ್ಲವನ್ನು ಬಿಟ್ಟು, ಊಟ ಮತ್ತೊಂದು ಮಗದೊಂದು ಸರ್ವವನ್ನು ಬಿಟ್ಟು ಕಾಳಿ ಸ್ಮರಣೆ ಮಾಡ್ತಾಯಿದ್ರು. ಎಷ್ಟು ಕಾಲ ಆದರೂ ಬರಲಿಲ್ಲ ಅಂತ ಅಲ್ಲಿ ಹೋಗಿ ನದಿ ತೀರ ಕಣ್ಣೀರು ಹಾಕ್ಕೊಂಡು ಅಳ್ತಾ ದುಃಖಿಸ್ತಾ ಇದ್ದರು. ಇಷ್ಟು ಪೂಜೆ ಮಾಡ್ತಾಯಿದ್ದೀನಿ, ಒಂದು ಸಲ ನನಗೆ ದರ್ಶನ ಮಾಡೋದವಲ್ಲ, ಏನಮ್ಮ ಇದು ಅಂತ. ಆ ತೀವ್ರತೆ ಬೇಕು ನಮಗೆ. ಅದು ಬರುತ್ತಾ? ಒಂದು ಕ್ಷಣದಲ್ಲಿ ಬಂದರೆ ಖಂಡಿತ ಸಿದ್ಧಿಯಾಗುತ್ತೆ, ಅದು ಬರೋದು ಕಷ್ಟ. ಹೀಗಾಗಿ ಪ್ರತಿ ಶುಕ್ರವಾರ ಒಂದು 6 ತಿಂಗಳುಗಳ ಕಾಲ ಈ ಒಂದು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ದೋಷ ಇರೋದು ಮುಖ್ಯ ಅಲ್ಲ, ದೋಷವನ್ನು ಗೆಲ್ಲೋದು, ಭಗವತಿಯ ಕೃಪೆಯಿಂದ ಗೆಲ್ಲೋದು ಗುರಿಯಾಗಿಟ್ಕೋಬೇಕು. ಅದಾಗುತ್ತೆ, ಭಗವತಿಯ ಕೃಪೆಯಿಂದ ಆಗುತ್ತೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಾರವಾರದಿಂದ ಆರ್ಯ ಅವರು ಕಳಿಸಿದ್ದಾರೆ. ಆರ್ಯ ಅವರ ಜನ್ಮ ದಿನಾಂಕ 1/2/2005. ಹುಟ್ಟಿದ ಸಮಯ ಬೆಳಗ್ಗೆ 5:20. ಇಂಜಿನಿಯರಿಂಗ್ ಆಗಿದೆ. ಮುಂದಿನ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆರ್ಯ ಅವರ ಪ್ರಶ್ನೆ ಮುಂದಿನ ಶಿಕ್ಷಣದ ಬಗ್ಗೆ ಕೇಳಿದಾರಲ್ಲ? ಹೌದು ಶಾಸ್ತ್ರಿಗಳೇ, ಜೊತೆ ಕೆಲಸದ ಬಗ್ಗೆನೂ ಕೇಳಿದ್ದಾರೆ. ಆಯಿತು, ನೋಡೋಣ. ನೋಡಿ, ತಮ್ಮದು ಧನುರ್ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ
ರಾಹು ಇರತಕ್ಕಂಥದ್ದು ಸ್ವಲ್ಪ ದೋಷಕಾರಿ. ಬುದ್ಧಿಸ್ಥಾನದಲ್ಲಿ ರಾಹು ಇದ್ದರೆ ಸ್ವಲ್ಪ ಬುದ್ಧಿಗೆಡುತ್ತೆ. ವಯಸ್ಸಿಗೆ ಬಂದ ಮೇಲೆ ಸಹಜವಾಗಿ ಆಕರ್ಷಣೆಗಳು ಮತ್ತೊಂದೋ ಮಗದೊಂದೋ ಇದಕ್ಕೆ ಬಲಿಯಾಗಿಬಿಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ಇತ್ತು, ತಾವು ಮಾಡಿಸಿದರೂ ಇಲ್ಲ ಗೊತ್ತಿಲ್ಲ. ಸಂಧಿಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಈಗ ಗುರುದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಚೆನ್ನಾಗಿದ್ದಾನೆ, ನಿಮಗೆ ಆತಂಕ ಬೇಡ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕಲ್ಸಕ್ಕರೆ ಸಮರ್ಪಣೆ ಮಾಡಿ, ಅದು ತುಂಬ ಪ್ರಿಯ. ಕಲ್ಸಕ್ಕರೆ ನೈವೇದ್ಯ ಮಾಡಿಸಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಇದನ್ನು ನಿರಂತರವಾಗಿ ಮಾಡಿ. ನಿಮ್ಮ ವಿದ್ಯಾಭ್ಯಾಸ ಮುಗಿದು ಒಂದು ಒಳ್ಳೆಯ ಕೆಲಸ ಸಿಗುವವರೆಗೆ ಮಾಡಿ. ಕೆಲಸದ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಒಳ್ಳೆಯ ಕೆಲಸ ಅಂತೂ ಸಿಗುತ್ತೆ, ಯೋಚನೆ ಮಾಡಬೇಡಿ. ಬುದ್ಧಿಯನ್ನು ನಾವು ಮತ್ತೊಬ್ಬರ ಕೈಗೆ ಕೊಡಬಾರ್ದಷ್ಟೇ. ನಿಮ್ಮ ಸ್ನೇಹಿತರು ಮತ್ತೊಬ್ಬರೋ ಮಗದೊಬ್ಬರೋ ಅವರ ಕೈಗೆ ನೀವು ಬುದ್ಧಿ ಇಟ್ಟು ನೀವು ಸುಮ್ಮನೆ ಕೂತರೆ ಕಷ್ಟ ಆಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆಯಿಂದ ಪ್ರಾರ್ಥನೆಯಿಂದ ಬುದ್ಧಿ ಮತ್ತೊಬ್ಬರ ಕೈಗೆ ಸೇರೋದಿಲ್ಲ. ಇದೊಂದು ಪ್ರಾರ್ಥನೆ ನಿರಂತರವಾಗಿ ಮಾಡಿ. ಕೆಲಸದ ತುಂಬ ಚೆನ್ನಾಗಿದೆ, ಒಳ್ಳೆಯ ಕೆಲಸ ಸಿಗುತ್ತೆ, ಒಳ್ಳೆಯ ಸ್ಥಾನಮಾನ ಗೌರವ ಎಲ್ಲವೂ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರೋಹಿತ್ ಅವರು ಕಳಿಸಿದ್ದಾರೆ. ರೋಹಿತ್ ಅವರ ಜನ್ಮ ದಿನಾಂಕ 1/6/1979. ಹುಟ್ಟಿದ ಸಮಯ ಬೆಳಗ್ಗೆ 7:32. ಕೆಲಸ ಹಾಗೆ ಮುಂದಿನ ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೋಹಿತ್ ಅವ್ರ ಪ್ರಶ್ನೆ ಕೆಲಸ ಮತ್ತು ಮುಂದಿನ ಜೀವನದ ಬಗ್ಗೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ದ್ವಿತೀಯದಲ್ಲಿ ಧನಾಧಿಪತಿ ಜೊತೆಗೂಡಿದರೆ ಇದನ್ನು ಏನು ಹೇಳೋದು ಹೇಳಿ? ತುಂಬ ಚೆನ್ನಾಗಿದೆ ಅಲ್ವಾ? ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದು ಧನಾಧಿಪತಿ ಜೊತೆ ಕೂಡಿದರೆ ತುಂಬ ಒಳ್ಳೆಯ ಧನ ಸಂಪದ ಉಂಟಾಗತ್ತೆ ಅಂತ. ಹೀಗಾಗಿ ದ್ವಿತೀಯದಲ್ಲಿ ಗುರುವಿದ್ದರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ವಾಗ್ಮಿಗಳಾಗ್ತಾರೆ. ಚಂದ್ರನ ಸೇರಿಬಿಟ್ರೆ ಗೊತ್ತಲ್ಲ, ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ ಅವನಿಗೆ ಹೇಳಿದೆ. ಹೀಗಾಗಿ ಪ್ರಜ್ಞೆಯಿಂದ ಮಾತನ್ನು, ಪ್ರಜ್ಞೆಯ ಜೊತೆಗೆ ಮಾತುಗಳನ್ನು ಬೆರೆಸಿ ಅಲ್ಲಿ ಭವ್ಯವಾದ ಫಲ ಬೆಳೀತಕ್ಕಂಥದ್ದು ಅಂತ ಹೀಗಿದೆ. ಗುರುವು ಸೇರಿಬಿಟ್ರೆ ಬೇಕಾದಕ್ಕೆ ಕೇಳಬೇಕಾ, ಅದಕ್ಕೆ ಬಂಗಾರದ ಕವಚವನ್ನು ಸುತ್ತದ ಹಾಗೆ ಈ ರೀತಿಯಲ್ಲಿದೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಹಣ ಸಂಪಾದನೆ ಉಂಟಾಗುತ್ತೆ. ಒಳ್ಳೆಯ ಕೆಲಸದಲ್ಲಿ ನೀವು ವಿರಾಜಮಾನರಾಗ್ತೀರಾ. 4 ಜನಕ್ಕೆ ನೀವೇ ದಾರಿ ಮಾರ್ಗದರ್ಶಕತ ಆಗ್ತೀರಾ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಈಗ ಚಂದ್ರದಶೆಯೇ ನಡೀತಾ ಇದೆ. ಚಂದ್ರದಶೆಯಲ್ಲಿ ಈಗ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಮುಂದೆ ರವಿ ಪ್ರಾರಂಭವಾಗುತ್ತೆ. ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ನಿಮಗೆ ನೋಡಿ 2027 ಮಾರ್ಚ್ ನಂತರ ತುಂಬ ಚೆನ್ನಾಗಿದೆ. ಇದೊಂದು ರಾಜಯೋಗದ ರೀತಿಯಲ್ಲಿದೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಬಲ. ಇದು ರುಚಕ ಯೋಗ ಪ್ರಾರಂಭವಾಗುತ್ತೆ. ಬಹುಶಃ ಸಪ್ತ ವಿಭವ ಅಂತ ತುಂಬ ಚೆನ್ನಾಗಿದೆ ರೀ. ವಿವರಿಸ್ಲಿಕ್ಕೆ ಹೋದರೆ ಸಾಕಷ್ಟು ಸಮಯ ತಗೊಳುತ್ತೆ. ಚೆನ್ನಾಗಿ ಜೀವನ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲವನ್ನು ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ಧನು ರಾಶಿಯಲ್ಲಿ ದಿವಸ ಮಂದಿ ಉದಯಾಗಿದೆ. ಕುಂಭರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹು ಹಾಗೂ ಕುಜರ ಯುತಿಯನ್ನು ಪಂಚಗ್ರಹ ಯೋಗ ಕಾಣ್ತಾ ಇದ್ದೀವಿ. ಶನೈಶ್ಚರ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿದ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಹೋದರಲ್ಲಿ ಸಹಕಾರ, ಸೇವಕರು ಸಹಾಯಕರಿಂದ ಅನುಕೂಲ. ಯಾವುದೇ ಮರುಮಾತಾಡದೆ ನೀವು ಹೇಳಿದ ಕೆಲಸವನ್ನು, ತೋರಿಸಿದ ಕೆಲಸವನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಒಂದು ಸಮಾಧಾನ ಸಿಗುತ್ತೆ. ಈ ದಿವಸ ಧೈರ್ಯ ಇದೆ ಮುಖ್ಯವಾಗಿ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಕಾಣ್ತಾ ಇದ್ದೀರಾ, ಚೆನ್ನಾಗಿದೆ. ಲಾಭವನ್ನು ಕಾಣ್ತೀರಾ. 2-3 ಬಗೆಗಳಲ್ಲಿ ಲಾಭ ಫಲವನ್ನು ನೀವು ಕಾಣ್ತೀರಾ. ಈ ದಿವಸ ಚೆನ್ನಾಗಿದೆ. ಆದರೆ ಒಂದೊಂದು ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ. ಯಾವುದೋ ಒಂದು ಶುಭ ಕಾರ್ಯಗಳು, ಸತ್ಕಾರ್ಯಗಳು, ಇಂಥ ಕಾರ್ಯಗಳಿಗೆ ನೀವು ಹೆಜ್ಜೆ ಇಟ್ಟರೆ ಅದಕ್ಕೆ ಸ್ವಲ್ಪ ಹಿನ್ನಡೆಯೋ ವಿಘ್ನಗಳು ಬರೋ ಸಾಧ್ಯತೆ ಇದೆ. ಅಪಮಾನ ಬರ್ತಕ್ಕಂಥದ್ದು, ಅಪವಾದ, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಅದಕ್ಕೆ ಈಶ್ವರನ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹಣಕಾಸಿನ ಸಮೃದ್ಧಿಯನ್ನು ಕಾಣ್ತಾ ಇದ್ದೀರಾ. ಈ ದಿವಸ ಚೆನ್ನಾಗಿದೆ. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ವಿಶೇಷವಾದ ಇನಾಮು ಅಂತಾರೆ, ಅಂದರೆ ಹಣ ಬರ್ತಕ್ಕಂಥದ್ದು ಸಂಭಾವನೆ, ಅದು ಚೆನ್ನಾಗಿದೆ. ಈ ದಿವಸ ಸಮಾಧಾನ ಕೊಡುತ್ತೆ ನಿಮಗೆ.
ಮತ್ತು ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಮಾತು, ಬರವಣಿಗೆ ಇಂಥ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಿರಬಹುದು, ಇನ್ಯಾವ ಈ ರೀತಿಯಲ್ಲಿ ಧ್ವನಿ ಹಾಗೂ ಮಾತು ಇವುಗಳ ಬಲದ ಮೇಲೆ ನಿಂತಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಈ ದಿವಸ ವಸ್ತು ಹಾನಿ ಸೂಚಿಸ್ತಾ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗದ ಫಲ ಇದೆ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ, ಕೇಸರಿ ಸಂಜಾತಃ ಅಂತ. ಹೀಗಾಗಿ ಈ ದಿವಸ ಯಾರಾದರೂ ಗಜಕೇಸರಿ ಯೋಗದಲ್ಲಿ ಈ ದಿವಸ ಹುಟ್ಟಿದ್ದೀರಾ ಅಂದರೆ ಗಜಕೇಸರಿ ಯೋಗವೇ ಅಂತ, ಆ ಮಗುವಿಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಇರಲಿ, ಮಿಥುನ ರಾಶಿಯವರಿಗೂ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ನಿಮಗೆ ಈ ದಿವಸ ಕಾರ್ಯಗಳಲ್ಲಿ ಗೆಲುವು, ಹಣ ಸಂಪಾದನೆ ಚೆನ್ನಾಗಿರುತ್ತದೆ. ಮಾತಿನ ಕೌಶಲ್ಯ ನಿಮಗೂ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಸಂಗಾತಿಯ ಜೊತೆಗೆ ವಿರಹ, ಬೇಸರ ಇವುಗಳನ್ನು ಸೂಚಿಸ್ತಾ ಇದೆ. ಇದಕ್ಕೆ ಶಿವಶಕ್ತಿಯರ ಆರಾಧನೆ ಮಾಡಿ. ಉಳಿದಾಗೆಲ್ಲ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗೇ ಇದೆ, ಆತಂಕ ಏನೂ ಇಲ್ಲ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ, ಮತ್ತು ಓಡಾಟವನ್ನು, ಹಲದಾಟವನ್ನು ಸೂಚಿಸ್ತಾ ಇದೆ. ಮತ್ತು ಆಪ್ತರನ್ನು ಕಳ್ಕೊಳ್ಳೋದು, ತುಂಬ ಮನಸ್ಸಿಗೆ ಇಷ್ಟವಾದವ್ರ ಜೊತೆಗೆ ಏನೋ ಒಂದು ಬ್ರೇಕಪ್ಪು ಅಥವಾ ಮತ್ತೊಂದು ಮಗದೊಂದು ಮನಸ್ತಾಪ ಆಗಿ ಮಾತು ನಿಲ್ಲುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಜೊತೆಗೆ ಈ ದಿವಸ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಇದು ಸ್ವಲ್ಪ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಲಕ್ಷಣ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಇನ್ವೆಸ್ಟ್ಮೆಂಟು ಇದೆ, ಲಾಭವೂ ಇದೆ. ನೀವು ತೊಡಗಿಸ್ತೀರ ಹಣವನ್ನು ಹಾಗೂ ಲಾಭವನ್ನು ಪಡಿತೀರ, ಎರಡೂ ರೀತಿಯಲ್ಲಿ ಇದೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲ. ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣ್ತೀರ. ಆದರೆ ಸ್ವಲ್ಪ ದ್ವಂದ್ವ ಬುದ್ಧಿ ಇದೆ. ಆಲೋಚನೆ ಮಾಡುವಾಗ ತಪ್ಪು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಗುರು ಹಿರಿಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ, ಅದರಿಂದ ಅನುಕೂಲವೇ ಆಗುತ್ತೆ ನಿಮಗೆ. ಪ್ರಾರ್ಥನೆಗೆ ಈ ದಿವಸ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ನಿಮಗೆ ಬಹಳ ವಿಶಿಷ್ಟವಾದ ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆ ಇವೆಲ್ಲ ಬರತಕ್ಕಂಥ ಸಾಧ್ಯತೆ ಇದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ಪ್ರಯಾಣ ಸೌಖ್ಯ. ಪ್ರಯಾಣ ಈ ದಿವಸ ಸ್ವಲ್ಪ ತೊಂದರೆ ಇದೆ, ಹುಷಾರು. ಪ್ರಯಾಣದಲ್ಲಿ ಈ ದಿವಸ ತೊಡಕುಗಳನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಪ್ರಯಾಣ ಬೆಳೆಸ್ತಾ ಇದ್ದರೆ ಅಲ್ಲೇ ಜಗಳ, ಕಲಹ, ಮತ್ತೊಂದು ಮಗದೊಂದು ಈ ರೀತಿಯ ಸಾಧ್ಯತೆ ಇದೆ. ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಮುಖ್ಯವಾಗಿ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ನಿಮಗೆ ಬಹಳ ದೈವಾನುಕೂಲದಿಂದ ವಿಶಿಷ್ಟ ಹೆಸರನ್ನು ಸಂಪಾದಿಸ್ತೀರ, ಗೌರವ ಸಿಗುತ್ತೆ ಈ ದಿವಸ. ಮತ್ತು ಅದೃಷ್ಟದಿಂದಾಗಿ ನಿಮಗೆ ಫಲ ನಿಮ್ಮ ಕೈ ತಪ್ಪಿದ್ರೂ ಅದು ಮತ್ತೆ ಬಂದು ಕೈ ಸೇರುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಚೆನ್ನಾಗಿದೆ. ದೇವಸ್ಥಾನ, ಕ್ಷೇತ್ರ ದರ್ಶನ, ಇನ್ಯಾವುದೋ ಒಂದು ಶುಭ ಕಾರ್ಯಗಳು, ಮನಸ್ಸಿಗೆ ಯಾವುದು ಆನಂದವನ್ನು ಕೊಡುತ್ತೋ ಅಂತಹ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ, ಸಂತೋಷವನ್ನು ಕಾಣ್ತೀರಾ. ಚೆನ್ನಾಗಿದೆ ಇವರೇ. ಸಂಗಾತಿಯಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ದುರ್ಗಾ ಕವಚ ಹೇಳಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸೌಕರ್ಯಗಳನ್ನು ಕಾಣ್ತೀರಾ. ಈ ದಿವಸ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಸಂಭವ ಇದೆ, ಕೈತಪ್ಪಿ ಹೋಗುತ್ತೆ, ಅದೃಷ್ಟ ಕೈತಪ್ಪಿ ಬಿಡುತ್ತೆ ಈ ದಿವಸ. ನೀವು ಶ್ರಮ ಹಾಕಿರ್ತೀರ, ಆದರೆ ನಿಮ್ಮ ಶ್ರಮ ಫಲ ಇಲ್ಲದೆ ಹೋಗಿಬಿಡುತ್ತೆ, ಆ ರೀತಿಯಲ್ಲಿ ಇದೆ ಈ ದಿವಸ. ಇನ್ನು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಆತಂಕ ಇಲ್ಲ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ ಸೂಚಿಸ್ತಾ ಇದೆ, ಹೀಗಾಗಿ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಹಾಲು ಹೈನು ವ್ಯಾಪಾರ, ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಧಾನ್ಯ ವ್ಯಾಪಾರ ಆಗಬಹುದು, ಸಿಹಿ, ಜೇನು ಇತ್ಯಾದಿ ಪದಾರ್ಥಗಳ ವ್ಯಾಪಾರಗಳು ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಸ್ತೀರ. ಪ್ರಯಾಣದಲ್ಲಿ ಅನುಕೂಲ ಇದೆ, ಹಿರಿಯರಿಂದ ಸಹಕಾರ ಇದೆ, ಹಳೆಯ ಮಿತ್ರರಿಂದ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ಈಶ್ವರನ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ. ಹಣಕಾಸಿನ ಅನುಕೂಲ, ಹಣಕಾಸಿನ ಸಂಪನ್ನತೆ ಹೆಚ್ಚಾಗುತ್ತೆ ಈ ದಿವಸ. ಸಾಲವೂ ಇದೆ, ಸ್ವಲ್ಪ ಹುಷಾರು. ಸಾಲ ಮಾಡಿ ಹಣ ಸಂಪಾದಿಸೋದು ಒಳ್ಳೆಯದಲ್ಲ, ಕ್ರೆಡಿಟ್ ಕಾರ್ಡಲ್ಲಿ ಬದುಕೋದು ಒಳ್ಳೆಯದಲ್ಲ, ಆ ರೀತಿಯ ಒಂದು ಲಕ್ಷಣ ಇದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಈ ಶತ್ರುಗಳ ಬಾಧೆಯು, ಯಾವುದು ಹಿತಶತ್ರುಗಳು ಅಂತವೋ ಆ ರೀತಿಯ ಬಾಧೆ ಸೂಚಿಸ್ತಾ ಇದೆ. ತುಂಬ ಅಂದ್ಕೊಂಡಿರ್ತೀರ ಇವರು ಹಾಗಲ್ಲ ಅಂತಾದರೆ ಅವರೇ ಹಾಗೆ ಆಗಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಹಿತಶತ್ರುಗಳ ಬಾಧೆ. ಇನ್ನು ಬಂಧುಗಳಿಂದ ಸಹಕಾರ ಇತ್ಯಾದಿ ಅನುಕೂಲ ಇದೆ. ವ್ಯಯ
ಕಾಲಿಗೆ ಪೆಟ್ಟಾಗೋದು ಇತ್ಯಾದಿ ಇದೆ. ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ನೀವು ತಪ್ಪದೆ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಕುಟುಂಬ ಸೌಕರ್ಯ, ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ. ಅನ್ವೇಷಣೆ, ಸಂಶೋಧನೆ ಇವುಗಳಲ್ಲಿ ಪಾಲ್ಗೊಳ್ತೀರಾ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವಿದೇಶ ಸಂಪರ್ಕ ಇತ್ಯಾದಿ ಅನುಕೂಲಕರವಾಗಿದೆ ಈ ದಿವಸ. ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ, ವಿಘ್ನಗಳು. ಆದರೆ ಕೆಲಸ ಆಗುತ್ತೆ, ನಿಧಾನಗತಿಯಲ್ಲಿ ಆಗುತ್ತೆ, ಆತಂಕ ಬೇಡ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಮನರಂಜನೆ, ಮನಸ್ಸಿಗೆ ಯಾವುದು ಹಿತವೋ, ಸಂಗೀತ, ವಾದ್ಯ, ನೃತ್ಯ ಇಂಥ ಕಡೆ ಮನಸ್ಸು ಆ ಕಡೆ. ಮತ್ತು ಅಷ್ಟೇ ಅಲ್ಲ, ದೇವರ ಪೂಜೆಯೋ, ಪುನಸ್ಕಾರವೋ, ಸಜ್ಜನರ ಭೇಟಿಯೋ ಇಂಥ ಸತ್ಕಾರ್ಯಗಳಲ್ಲಿ ತೊಡಗ್ತೀರ. ಅದೇ ನಿಮಗೆ ಇಷ್ಟವಾಗಿರುತ್ತೆ. ಆ ರೀತಿಯ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶುಚಯೇ ನಮಃ. ಮಹಾಲಕ್ಷ್ಮಿ ಮಂತ್ರ ಇದು. ಶುಚಿಯಾಗಿದ್ದವರಿಗೆ ಹಣ ಬರುತ್ತೆ. ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.